ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನಿವತ್ತು ನಿಮ್ ಜೊತೆ ಒಂದು ಒಳ್ಳೆ ರೆಸಿಪಿನ ಶೇರ್ ಮಾಡ್ಕೊಳ್ಬೇಕಂತ ಇದ್ದೀನಿ. ರಾಗಿ ಹಲ್ವಾ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಯಾರಾದ್ರೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವಂತ ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ಮುಖಾಂತರ ನಿಮ್ಗೆ ಆದಷ್ಟು ಬೇಗನೆ ಬಂದು ತಲುಪುತ್ತೆ. ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ರಾಗಿ ಹಲ್ವಾ ರೆಸಿಪಿನ ಯಾವ ರೀತಿ ಮಾಡೋದು ಅನ್ನೋದನ್ನ ನಿಮ್ಗೆ ಇವಾಗ ತೋರಿಸ್ಕೊಡ್ತೀನಿ. 1 ಕಪ್ ಆಗುವಷ್ಟು ರಾಗಿ ತಗೊಂಡಿದ್ದೀನಿ. ಇದು ತಿನ್ಲಿಕ್ಕೂ ತುಂಬ ರುಚಿಯಾಗಿರುತ್ತೆ ಮತ್ತು ಹೆಲ್ತಿಗೂ ಒಳ್ಳೆಯದು. ಅದೇ ಕಪ್ ಅಳತೆನಲ್ಲಿ 1 ಕಪ್ ಆಗುವಷ್ಟು ಹಸಿ ಕಾಯಿ ತುರಿನ ತಗೊಂಡಿದ್ದೀನಿ. 1 ಕಪ್ ಬೆಲ್ಲ, ಏಲಕ್ಕಿ ಮತ್ತು ತುಪ್ಪ ತಗೊಂಡಿದ್ದೀನಿ. ರಾಗಿ ನೆನೆಸಿಟ್ಟಿದ್ನಲ್ಲ, ಇದ್ರ ಹಾಲನ್ನ ತೆಗಿಯೋಕ್ಕೆ ಒಂದು ಮಿಕ್ಸಿ ಜಾರಿಗೆ ಇದನ್ನ ಹಾಕಿ ರುಬ್ಕೊಳ್ತಾ ಇದ್ದೀನಿ. ನಾನು ಈ ರಾಗಿನ 4 ಸಲ ವಾಶ್ ಮಾಡಿ ಓವರ್ನೈಟ್ ನೆನೆ ಹಾಕಿಟ್ಟಿದ್ದೆ. ಅದನ್ನ ಚೆನ್ನಾಗಿ ವಾಶ್ ಮಾಡಬೇಕು, ಸಿಪ್ಪೆ ಎಲ್ಲ ಇರುತ್ತೆ ಅದರಲ್ಲಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತಾ ಇದ್ದೀನಿ. ಇದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನು. ಸ್ವಲ್ಪ ನೀರನ್ನ ಹಾಕ್ತಾ ಇದ್ದೀನಿ. ಇವಾಗ ಇದನ್ನ ಮಿಕ್ಸಿಲಿ ರುಬ್ಕೊಳ್ತೀನಿ ಒಂದ್ಸಲ. ರಾಗಿ ರುಬ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ ನೀರು ಸೇರಿಸ್ತೀನಿ. ಇದನ್ನ ಚೆನ್ನಾಗಿ ಸೋಸ್ಕೋಬೇಕು. ಸಿಪ್ಪೆ ಎಲ್ಲ ಇದ್ದರೆ ಚೆನ್ನಾಗಿ ಬರಲ್ಲ ರಾಗಿ ಹಲ್ವಾ. ಈ ರಾಗಿ ಹಲ್ವಾ ತಿನ್ಲಿಕ್ಕೆ ಎಷ್ಟು ರುಚಿಯಾಗಿರುತ್ತೋ ಮಾಡೋದು ಕೂಡ ಅಷ್ಟೇ ಕಷ್ಟ. ಅರ್ಜೆಂಟ್ಗೆಲ್ಲ ಇದನ್ನ ಮಾಡೋಕ್ಕಾಗಲ್ಲ, ಟೈಮ್ ಇದ್ದರೆ ಮಾತ್ರ ಮಾಡ್ಕೊಳ್ಬೋದು. ಇದನ್ನ ಒಂದು ವೈಟ್ ಬಟ್ಟೆಗೆ ಹಾಕಿ ಸೋಸ್ತಾ ಇದ್ದೀನಿ. ಡೈರೆಕ್ಟಾಗಿ ಸೋಸ್ಕೊಳ್ಳೋಕ್ಕಾಗಲ್ಲ, ಸಿಪ್ಪೆ ಎಲ್ಲ ಇರುತ್ತಲ್ವ, ಅದು ಹೋಗ್ಬಿಡುತ್ತೆ ಚಿಕ್ಕ ಚಿಕ್ಕದು. ಈ ಹಾಲಿನಷ್ಟೇ ಹಿಂಡಿ ತೆಗಿಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಸೋಸ್ಕೊಳ್ತೀನಿ. ಹಾಗಂತ ಜಾಸ್ತಿನೂ ನೀರು ಹಾಕಬಾರ್ದು. ಜಾಸ್ತಿ ನೀರು ಹಾಕಿಬಿಟ್ರೆ ಅದು ಬೇಯಲಿಕ್ಕೆ ತುಂಬ ಟೈಮ್ ಬೇಕಾಗುತ್ತೆ, ಗಟ್ಟಿ ಆಗಲ್ಲ. 1 ಕಪ್ ರಾಗಿ ತಗೊಂಡ್ರೆ ಅದಕ್ಕೆ 3 ಕಪ್ ನೀರು ಸೇರಿಸ್ಬೇಕಾಗತ್ತೆ. ಇದನ್ನು ಚೆನ್ನಾಗಿ ಹಿಂಡಿ ತೆಗಿಬೇಕು. ರಾಗಿನ ರುಬ್ಕೊಂಡು 1 ಸಲ ಹಾಲು ತೆಗೆದಿದ್ವಲ್ಲ, ಇವಾಗ ಇದನ್ನೆಲ್ಲ ಹಾಕಿ ಮತ್ತೊಂದು ಸಲ ರುಬ್ಬೋಣ ಮಿಕ್ಸಿಲಿ. ಇದನ್ನು ವೇಸ್ಟ್ ಮಾಡಬಾರ್ದು, ಇದರಿಂದನೂ ಹಾಲು ತೆಗಿಯೋಕ್ಕಾಗುತ್ತೆ. ಸ್ವಲ್ಪ ನೀರು ಸೇರಿಸ್ಕೊಳ್ತೀನಿ. ಇವಾಗ 2ನೇ ಸಲ ರಾಗಿನ ರುಬ್ಬಿಟ್ಕೊಂಡಿದ್ದೀನಿ. ಇದರಿಂದ ಮತ್ತೊಂದು ಸಲ ಹಾಲು ತೆಗಿಯೋಣ. ಇವಾಗ ಇದನ್ನು ಮತ್ತೊಂದು ಸಲ ಸೋಸ್ಕೊಳ್ಳೋಣ. ಈಗ ರಾಗಿ ಹಾಲನ್ನ ತೆಗೆದಿದ್ದಾಗಿದೆ. ಇವಾಗ 1 ಕಪ್ ಕಾಯಿನ ಮಿಕ್ಸಿ ಜಾರಿಗೆ ಹಾಕಿ ಕಾಯಿ ಹಾಲನ್ನ ತಗೊಳ್ತಾ ಇದ್ದೀನಿ. ಇದನ್ನ ನುಣ್ಣಗೆ ರುಬ್ಕೊಳ್ಬೇಕು. ಇವಾಗ ಕಾಯಿ ತುರಿನೂ ರುಬ್ಕೊಂಡಾಗಿದೆ. ಇದ್ರದ್ದು ಹಾಲನ್ನ ತೆಗಿಯೋಣ. ಇವಾಗ ನೀಟಾಗಿ ಸೋಸ್ಕೊಳ್ಬೇಕು ಇದನ್ನು ಕೂಡ. ಈ ಕಾಯಿ ಹಾಲನ್ನು ನೀಟಾಗಿ ತೆಗೆದಿದ್ದೀನಿ. ಸ್ವಲ್ಪ ಕೂಡ ಕಾಯಿ ನಾರಿಲ್ಲ ಇದರಲ್ಲಿ. ಇವಾಗ ಇದನ್ನ ಮತ್ತೊಂದು ಸಲ ಮಿಕ್ಸಿ ಜಾರಿಗೆ ಹಾಕಿ ಮತ್ತೆ ತೆಂಗಿನ ಹಾಲನ್ನ ತೆಗಿತಾ ಇದ್ದೀನಿ. 2ನೇ ಸಲ ತೆಂಗಿನ ಹಾಲನ್ನ ರುಬ್ಕೊಂಡಿದ್ವಲ್ಲ, ಇವಾಗ ಮತ್ತೊಂದು ಸಲ ಸೋಸ್ಕೊಳ್ಳೋಣ. ತೆಂಗಿನ ಹಾಲನ್ನು ತೆಗೆದಿದ್ದಾಗಿದೆ. ತೆಂಗಿನ ಹಾಲು ಮತ್ತು ರಾಗಿ ಹಾಲು ಎರಡನ್ನೂ ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಒಂದು ಬಾಣಲಿನ ಬಿಸಿಗೆ ಇಟ್ಕೊಂಡಿದ್ದೀನಿ. ಬಿಸಿಯಾಗಿರೋ ಬಾಣಲಿಗೆ ತೆಂಗಿನ ಹಾಲು ಮತ್ತು ರಾಗಿ ಹಾಲು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕಿ ಚೆನ್ನಾಗಿ ಕುದಿಸೋಣ.
ನಾನು ಇದನ್ನು ಮೊದಲು ಹೈ ಫ್ಲೇಮ್ನಲ್ಲಿಟ್ಟು ಕುದಿಸ್ತೀನಿ. ಸ್ವಲ್ಪ ಗಟ್ಟಿ ಆಗ್ತಿದ್ದಂಗೆ ಲೋ ಫ್ಲೇಮ್ ಮಾಡ್ತೀನಿ. ಇದು ಕುದಿಯುವಾಗ ಕೈ ಆಡಿಸ್ತಾನೆ ಇರಬೇಕು ಅವಾಗ, ಇಲ್ಲಾಂದರೆ ತಳ ಹಿಡಿದು ಬಿಡತ್ತೆ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ, ಮತ್ತು ಏಲಕ್ಕಿ, 1 ಕಪ್ ಬೆಲ್ಲ ಹಾಕ್ತಾಯಿದ್ದೀನಿ. ಸ್ವೀಟ್ ಜಾಸ್ತಿ ಬೇಕಿದ್ರೆ ಜಾಸ್ತಿನೂ ಹಾಕ್ಬೋದು. ಇವಾಗ ನೋಡಿ ಇದು ಗಟ್ಟಿ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತು ಆಗಬೇಕಿದು. ಗೊತ್ತಾಗ್ಬಿಡುತ್ತೆ ಇದು ಈ ಥರ ಮಾಡಿದ ತಕ್ಷಣ ಆಗಿದೆಯಾ ಇಲ್ವಾ ಅಂತ. ಈಗ ಲೋ ಫ್ಲೇಮ್ನಲ್ಲಿಟ್ಟು ಬೇಯಿಸ್ತೀನಿ. 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪನ ಹಾಕೋದು ಯಾಕೆ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು, ಮತ್ತು ಶೈನಿಂಗ್ ಕೂಡ ಇರುತ್ತೆ. ಇನ್ನೂ ಹದ ಬರಲಿಲ್ಲ ಇದು. ಮೇಲೆತ್ತಿದ ತಕ್ಷಣ ಎಳೆಯಾಗಿ ಬಿಡಬೇಕು, ಅಂದರೆ ಹದ ಬಂದಿದೆ ಅಂತ ಅರ್ಥ. ಒಂದು 4ರಿಂದ 5 ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಸಾಕು. ತುಪ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ಇದು ರೆಡಿ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ಹಾಕಿಡೋಣ. ಒಂದು ಪ್ಲೇಟ್ಗೆ ತುಪ್ಪ ಸವರ್ತಾ ಇದ್ದೀನಿ. ಇವಾಗ ಇದನ್ನ ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಇದು ತಣ್ಣಗಾದ ನಂತರ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ತಿನ್ಬೋದು. ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಸ್ಪ್ರೆಡ್ ಮಾಡ್ತೀನಿ. ಇವಾಗ ಇದು ರೆಡಿ ಆಗಿದೆ. ಇದಕ್ಕೆ ತುಪ್ಪ ಹಾಕಿ ಸರ್ವ್ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಸ್ವಲ್ಪ ಮೇಲ್ಗಡೆ ಗಾರ್ನಿಷ್ ಮಾಡೋಕ್ಕೋಸ್ಕರ ಕಾಯಿ ತುರಿ ಹಾಕ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಇದ್ದರೆ ಡ್ರೈ ಫ್ರೂಟ್ಸ್ನೂ ಹಾಕ್ಬೋದು ನೀವು. ತುಂಬಾ ಚೆನ್ನಾಗಿ ಬಂದಿತ್ತು. ಬೆಣ್ಣೆ ಥರ ಸಾಫ್ಟಾಗಿತ್ತು. ನೀವು ಒಂದ್ಸಲ ಇದನ್ನ ಟ್ರೈ ಮಾಡಿ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೆ ಮುಂದಿನ ಒಳ್ಳೆ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಎಲ್ರಿಗೂ ಬಾಯ್.